ಗೈಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ. ಮತ್ತು ಇವತ್ತಿನ ವೀಡಿಯೋ ಏನು ಅಂದರೆ, ನಾನು ಇವತ್ತು ಫಿಶಿಂಗ್ ಅಂತ ಬಂದಿದ್ದೀನಿ. ಸೊ ಫಿಶಿಂಗ್ ಸ್ಪಾಟ್ ನೋಡ್ಕೊಳ್ಳಿ, ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದೇ ಫಿಶಿಂಗ್ ಸ್ಪಾಟ್, ನಾನು ಫಿಶಿಂಗ್ ಮಾಡ್ತಾಯಿದ್ದೀನಿ. ಮತ್ತು ತುಂಬ ದಿನಗಳಿಂದ ನಾನು ಯೂಟ್ಯೂಬಲ್ಲಿ ಆಗಲಿ ವೀಡಿಯೋ ಆಗೋಕ್ಕಾಗ್ತಾಯಿರಲಿಲ್ಲ. ಹತ್ರ ಒಂದು 4 months ಆಗಿದೆ. ಸೊ ನಾನು ಇವಾಗ ಫಿಶಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ವೀಡಿಯೋಗಳು ಹಾಕ್ತಾಯಿರ್ತೀನಿ. ಯಾಕೆಂದರೆ ಈ ಸಮ್ಮರ್ ಸೀಸನಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಮತ್ತು ಸಮ್ಮರ್ ಸೀಸನಲ್ಲಿ ಜಾಸ್ತಿ ಫಿಶಿಂಗ್ ಮಾಡೋದಕ್ಕಾಗಲ್ಲ ಎಲ್ಲೂ. ಮತ್ತು ಬಿಸಿಲು ಜಾಸ್ತಿ ಇರೋದಕ್ಕೋಸ್ಕರ ತುಂಬ ಟಯರ್ಡ್ ಆಗುತ್ತೆ. ಅದಕ್ಕೋಸ್ಕರ ಫಿಶಿಂಗ್ ಎಲ್ಲೂ ಮಾಡ್ತಾಯಿಲ್ಲ ನಾನು. ಸೊ ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ಮತ್ತು ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಫಿಶಿಂಗ್ ಮಾಡ್ತೀನಿ. ಸೊ ಆವಾಗ ವೀಡಿಯೋಗಳು ಕಂಟಿನ್ಯೂಸ್ಲಿ ಬರ್ತಾ ಇರ್ತವೆ. ಮತ್ತು ಇವತ್ತು ನಾನು ಬೈಟ್ಗೋಸ್ಕರ ಪಾಚಿ ತೊಗೊಂಡು ಬಂದಿದ್ದೀನಿ. ಅದೇ ಬೈಟಲ್ಲಿ ನಾನು ಫಿಶಿಂಗ್ ಮಾಡ್ತೀನಿ ಇವತ್ತು. ನೋಡ್ಬೋದು ಇವತ್ತು ವೀಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಫಿಶಿಂಗ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ. ಇದೊಂದು ಡ್ಯಾಮ್ನ ಚಾನಲ್ ಆಗಿದೆ. ಸೊ ಡ್ಯಾಮಿಂದ ಬರುವಂಥ ನೀರಿದು. ಇದೇ ಸ್ಪಾಟಲ್ಲೇ ನಾನು ಇವಾಗ ಫಿಶಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆನಾ. ಈ ಕಂಟಿನ್ಯೂಸ್ಲಿ ನೀರು ಎಲ್ಲಿ ಗಂಟೆ ಹರ್ಕೊಂಡು ಹೋಗ್ತಿರುತ್ತೆ ಅಲ್ಲಿ ತನ್ಕೊಂಡು ಹೋಗ್ತಾ ಇರ್ತೀನಿ ಹಂಗೆ ಮುಂದೆ. ಸೊ ನಾನು ಎಲ್ಲೆಲ್ಲಿ ಜಾಗ ಆಗುತ್ತೆ, ಎಲ್ಲೆಲ್ಲಿ ಫಿಶಿಂಗ್ ಮಾಡೋಕ್ಕಾಗತ್ತೆ ಅಲ್ಲೆಲ್ಲಿ ಫಿಶಿಂಗ್ ಮಾಡ್ತಾ ಇರ್ತೀನಿ. ಓಕೆನಾ, ಬನ್ನಿ ಫಿಶಿಂಗ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಒಂದು ಮೀನು ಸಿಕ್ಕಾಕೊಂಡಿದೆ. ಫಸ್ಟ್ ಕ್ಯಾಚು. ನನ್ನ ಜೊತೆ ನಮ್ಮ ಮಾಮ ಬಂದಿದ್ದರು, ಅವ್ರು ಹಿಡಿದಿದ್ದು ಮೀನು. ಫಸ್ಟ್ ಕ್ಯಾಚ್ ಇದು. ಓಕೆ, ನೆಕ್ಸ್ಟ್ ನಾನು ಹಿಡಿತೀನಿ. ಗೈಸ್, ಮೊದಲನೇ ಕ್ಯಾಚು ಚಿಕ್ಕದು ಸಿಕ್ಕಿದೆ. ಒಂದು ಮುಖಪಾಯಿತು, ಪರವಾಗಿಲ್ಲ, ಸೈಜ್ ಇದೆ. ಒಂದು 100 ಗ್ರಾಮ್ ಇದೆ ಅಷ್ಟು. ಇಲ್ಲ, ಹಾಕ್ತೀನಿ. ಹಾಂ, ಬೇಗ ಬಿಸಿಲು ಒಣಗೋಗ್ಬಿಡ್ತವೆ. ಸಾಕ್ತೀರಾ ಮೀನು ನೀವು? ಹಾಂ. ಇನ್ನೊಂದು ಸ್ವಲ್ಪ ಸೈಜ್ ಇದೆ, ಪರವಾಗಿಲ್ಲ. 1 more. ಪಾಂಪ್ಲೆಟ್ಸ್ ಹಾಕ್ತೀರಣ್ಣ? ಗೈಸ್, 1 more ಚಿಕ್ಕದು.
ಗೈಸ್ ಇನ್ನೊಂದು ಸಿಕ್ತು, ಸ್ವಲ್ಪ ಸೈಜ್ ಇದೆ, ನಾಟ್ ಬ್ಯಾಡ್. ಗೈಸ್ ನೋಡ್ಬೋದು, ಇನ್ನೊಂದು ಮೀನು ಸಿಕ್ಕಿದೆ. ಇದೊಂದು 150-200 ಗ್ರಾಮ್ ಇರ್ಬೋದು, ಪರವಾಗಿಲ್ಲ. ಗೈಸ್ ನೋಡ್ಬೋದು, ನನ್ನ ಸೆಟಪ್ ಇದು. ಸೆಟಪ್ ಅಂದರೆ ನಾನು ಮಾಡ್ಕೊಂಡಿರೋಂಥದ್ದು ಚಿಕ್ಕದು ಗಾಣ ಹಾಕ್ಕೊಂಡಿದ್ದೀನಿ, ಲೈಟ್ ವೇಟ್ ಹಾಕ್ಕೊಂಡು ನೋಡಿ. ಥರ ಫ್ಲೋ ವಾಟರಲ್ಲಿ ಹಾಕಿದರೆ ಯಾವುದೇ ಸೈಜ್ ಮೀನಾಗಿರಲಿ ಹುಕ್ಕಪ್ ಆಗೇ ಆಗುತ್ತೆ. ನೋಡೋಣ ಇವಾಗ ಯಾವ ಮೀನು ಸಿಗ್ಬೋದು ಅಂತ. ನೀರು ಹೋಗ್ತಾ ಇದೆಯಲ್ಲ, ಅದೇ ನೀರಲ್ಲಿ ಲೈಟಾಗಿ ಲೈನ್ನ ಬಿಡ್ತಾ ಹೋಗ್ತಾ ಇರಬೇಕು, ಅದು ಫ್ರೀಯಾಗಿ. ಅದು ಎಲ್ಲೇ ತನಕ ಹೋಗುತ್ತೋ ಹೋಗಲಿ, ಬಿಟ್ಬಿಡ್ಬೇಕು. ಹೋಗ್ತಾ 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 ಅದೇನು ಮಾಡ್ತಾವೆ ಮೀನುಗಳು ನೋಡಿ. ಹುಕ್ಕಪ್ಪ ಆಯಿತು ಒಂದು ಮೀನು ಕುಂತು ನೋಡಿ, ಇಲ್ಲ ಹೊಂಟಾಯ್ತು. ಹಂಗೆ ಎಳೀತಾವೆ ಮೀನುಗಳು. ನಾನು ಬರಬೇಕಾದ್ರೆ ಟೋಪಿನ ಕೂಡ ತಗೊಬರಲಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಟೋಪಿ ಎತ್ಕೊಂಡ್ಬರದೇ ಇರೋದಕ್ಕೆ ಸಖತ್ ಬಿಸಿಲು. ನೋಡೋಣ ಯಾವುದು ಎಳೀತಾ ಇದೆ, ಹುಕ್ಕಪ್ ಆಗೋ ಚಾನ್ಸಸ್ ಇದೆ. ಎಳೀತು, ಹಾಕಿತ್ತು ಸೈಜ್ ಇದೆ. ಇದೊಂದು 150 ಗ್ರಾಮ್ ಬರುತ್ತೆ, ಪರವಾಗಿಲ್ಲ. ಗೈಸ್, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ತುಂಬ ದಿನಗಳಿಂದ ವಿಡಿಯೋ ಹಾಕಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಕ್ಕಪ್ ಆಗಿದೆ ಮೀನು. ಪರವಾಗಿಲ್ಲ, ಒಂದು ಮೀಡಿಯಮ್ ಸೈಜ್ ಸಿಕ್ಕಿದೆ. ಕಾಯ್ಕೊಂಡಿದ್ದು ಕೂತ್ಕೊ. ಫಸ್ಟ್ ಕ್ಯಾಸ್ಟು, ಫಸ್ಟ್ ಫಿಶ್. ಸ್ನೇಹಿತರೆ ನೋಡ್ಬೋದು, ಇವಾಗ ನಾನು ಇಷ್ಟು ಮೀನು ಹಿಡ್ದಿದ್ದೀನಿ. ಇಷ್ಟು ಮೀನು ಸಿಕ್ಕಿದೆ ನನಗೆ ಅಷ್ಟೇ. ಏನು ಸೈಜ್ ಏನಿಲ್ಲ, ಎಲ್ಲ 100 ಗ್ರಾಮು. ಇದನ್ನು ಮಾತ್ರ 150 ಗ್ರಾಮ್ ಸೈಜ್ ಇದೆ ಅಷ್ಟೇ. ಇಷ್ಟು ಮೀನು ಸಿಕ್ಕಿದೆ. ಓಕೆ, ಈ ವಿಡಿಯೋ ಯಾರಿಗೂ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಇದೇ ಥರ ವೀಡಿಯೋಸ್ಗಳು ಹಾಕ್ತಾಯಿರ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಓಕೆ, ಸಿ ಯು ಗೈಸ್, ಬಾಯ್ ಬಾಯ್.